ಇದೆಲ್ಲಿಂದ ಬಂದ ಪಾಕೆಟ್ ಇದೆಯಾ ಬಾಕ್ಸ್ ಎಲ್ಲಿದೆ ಪಾಕೆಟ್ ಇದೆ? ನಮಸ್ಕಾರ ವೀಕ್ಷಕರೇ, ಸಾರ್ವಜನಿಕರ ದೂರು ಆಧರಿಸಿ ಆಹಾರ ಸುರಕ್ಷತಾ ಅಧಿಕಾರಿಗಳಿಂದ ಕೇಕ್ ವರ್ಲ್ಡ್ ಬೇಕರಿ ಮೇಲೆ ದಾಳಿ. ಗೌರಿಬಿದನೂರು ನಗರದ ಮಧ್ಯಭಾಗದಲ್ಲಿರುವ ಕೇಕ್ ವರ್ಲ್ಡ್ ಬೇಕರಿ ಮೇಲೆ ದಿಢೀರನೆ ದಾಳಿ ಮಾಡಿದ ಚಿಕ್ಕಬಳ್ಳಾಪುರ ಜಿಲ್ಲಾ ಆಹಾರ ಸುರಕ್ಷತಾ ಅಧಿಕಾರಿಗಳು ಚಾಕೊಲೇಟ್ ಕ್ಯಾಂಡಿಯಲ್ಲಿ ಹುಳ ಇರುವುದು ಕಂಡುಬಂದಿದ್ದು, ಈ ದೂರಿನ ಅನ್ವಯ ದಾಳಿ ನಡೆಸಿದ ಸಂದರ್ಭದಲ್ಲಿ ಆಹಾರ ಸುರಕ್ಷತಾ ಪರವಾನಗಿ ಅವಧಿ ಮುಗಿದಿರುತ್ತದೆ ಹಾಗೂ ಅವಧಿ ಮುಗಿದಿರುವ ತಂಪು ಪಾನೀಯಗಳು ದೊರಕಿರುತ್ತವೆ. ಈ ಹಿಂದೆ ಇದೇ ಬೇಕರಿಯ ಮೇಲೆ ದಾಳಿ ನಡೆಸಿದ ಸಂದರ್ಭದಲ್ಲಿ ಸುಮಾರು 25,000 ದಂಡವನ್ನು ವಿಧಿಸಿ ಮುಂದೆ ಆಹಾರ ಪದಾರ್ಥಗಳು ಸುರಕ್ಷಿತವಾಗಿ ಇರಬೇಕೆಂದು ಹೇಳಲಾಗಿತ್ತು. ಆದರೆ ಕೇಕ್ ವರ್ಲ್ಡ್ ಬೇಕರಿಯ ಮೇಲೆ ಅದೇ ರೀತಿಯ ದೂರುಗಳು ಬಂದಿದ್ದು, ಈ ಬಾರಿ ಶಿಸ್ತು ಕ್ರಮ ಖಂಡಿತ ಆಗುತ್ತದೆ ಎಂದರು. ಹಾಗೂ ನಮ್ಮ ಹಿರಿಯ ಅಧಿಕಾರಿಗಳ ಆದೇಶದ ಅನ್ವಯ ದಾಳಿ ನಡೆಸಿದ್ದು, ಈ ಪರಿಶೀಲನೆ ಸಮಯದಲ್ಲಿ ನಾನು ತೆಗೆದುಕೊಂಡಿರುವ ಸ್ಯಾಂಪಲ್ಗಳನ್ನು ಲ್ಯಾಬ್ಗೆ ಕಳಿಸಲಾಗುವುದು ಮತ್ತು ನಮ್ಮ ಹಿರಿಯ ಅಧಿಕಾರಿಗಳಿಗೆ ವರದಿಯನ್ನು ಕೂಡ ಸಲ್ಲಿಸಲಾಗುವುದು ಎಂದರು. ನಮ್ಮ ಹಿರಿಯ ಅಧಿಕಾರಿಗಳು ಯಾವ ರೀತಿಯ ಕ್ರಮವನ್ನು ಜರುಗಿಸುತ್ತಾರೆ ನೋಡೋಣ ಎಂದು ಸುದ್ದಿಗಾರರಿಗೆ ತಿಳಿಸಿದರು. ಬೇಕರಿಯ ಆಹಾರ ಪದಾರ್ಥಗಳ ತಯಾರಿಕಾ ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಆಹಾರ ತಯಾರಿಸುವ ವ್ಯಕ್ತಿಗಳು ಆರೋಗ್ಯವಂತರಾಗಿರಬೇಕು, ಮೆಡಿಕಲ್ ಸರ್ಟಿಫಿಕೇಟ್ ಇರಬೇಕು, ಉದ್ದ ಉಗುರುಗಳು ಇರಬಾರದು, ಕಡ್ಡಾಯವಾಗಿ ಮಾಸ್ಕ್ ಧರಿಸಿರಬೇಕು ಎಂದು ತಿಳಿಸಿದರು. ಚಾಕ್ಲೇಟ್ ತಗೊಂಡಿದ್ದಾರಲ್ಲ ಕ್ಯಾಂಡಿ, ಅದರಲ್ಲಿ ಒಂದು ಹುಳ ಬಿದ್ದಿದೆ ಅಂತೇಳಿ ಒಂದು ಕಂಪ್ಲೇಂಟ್ ಮಾಡಿ ವಿಡಿಯೋ ಹಾಕಿದ್ರು. ಅದು ಲೇಟೆಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಇವತ್ತು ಇದು ಬಂದ್ವಿ, ಸಂಪೂರ್ಣ ಚೆಕ್ ಮಾಡಿದ್ವಿ. ಲೈಸೆನ್ಸು ಇನ್ನೂ ಪಡೆದಿಲ್ಲ, ಅವರು ಅಪ್ಲೈ ಮಾಡಿರೋದು ಕಂಡು ಬಂದಿದೆ, ಇನ್ನೂ ಪಡೆದಿಲ್ಲ ಅವರು. ಹಾಗೆಯೇ ಎಕ್ಸ್ಪೈರ್ಡ್ ಎಲ್ಲನೂ ಹುಡ್ಕೊಬಂದ್ವಿ, ಕೂಲ್ ಡ್ರಿಂಕ್ಸು, ಚಾಕ್ಲೇಟ್ಸು ಎಲ್ಲನೂ ಎಕ್ಸ್ಪೈರ್ಡ್ ಐಟಮ್ಸು ಒಂದಷ್ಟು ಸಿಕ್ಕಿದೆ. ಅದನ್ನು ಸೀಸ್ ಮಾಡಿ ತಗೊಂಡಿದ್ದೀನಿ. ಅದನ್ನು ನಮ್ಮ ಡಿಸ್ಟ್ರಿಕ್ಟ್ ಆಫೀಸ್ಗೆ ಕೊಡೋಂಥ ಕೆಲಸ ಆಗ್ತದೆ. ಅದ್ರ ಜೊತೆಗೆ ಇಲ್ಲೆಲ್ಲ ನೋಡ್ತಾ ಇದ್ವಿ, ನೈರ್ಮಲ್ಯನೂ ಅಷ್ಟೊಂದು ಚೆನ್ನಾಗಿ ಇಲ್ಲ, ಇಲ್ಲಿ ಕಾಪಾಡಿಕೊಂಡು ಬಂದಿಲ್ಲ ಅವರು. ಸೊ ರಿಪೀಟೆಡ್ ಕಂಪ್ಲೇಂಟ್ ಆಗಿದೆ. ಲಾಸ್ಟ್ ಟೈಮ್ ಒಂದು ಸಲ ಆಗಿದ್ದು, ಅವ್ರು ಕಂಪ್ಲೇಂಟ್ ಮಾಡಿದ್ವಿ, ಒಂದು ಸಲ ಎಕ್ಸ್ಕ್ಯೂಸು ಕೊಟ್ಟಿದ್ವಿ, ಇನ್ನೊಂದು ಸಲ ಪೆನಾಲ್ಟಿ ಒಂದು 25,000 ಹಾಕಿದ್ವಿ, 25,000 ಕಟ್ಟಿದ್ದಾರೆ. ಮತ್ತು ರಿಪೀಟೆಡ್ ಆಗಿ ಇದೇ ರೀತಿ ಇದೆ. ಸೊ ಈ ಸಲ ಒಂದು ಸ್ವಲ್ಪ ಸೀರಿಯಸ್ ಆಗಿ ಆ್ಯಕ್ಷನ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ಆ್ಯಕ್ಷನ್ ತಗೊಳ್ಳೋದು ಅದೆಲ್ಲರೂ ನಮ್ಮ ಜಿಲ್ಲಾ ಮಟ್ಟದ ಅಂಕಿತ ಅಧಿಕಾರಿಗಳಿಗೆ ಅವರ ಅಧಿಕಾರದ ವ್ಯಾಪ್ತಿ ಇರ್ತದೆ. ನಂದೇನಿದ್ರು ಇನ್ಸ್ಪೆಕ್ಷನ್ ಮಾಡಿ ಅವ್ರಿಗೆ ವರದಿ ಕೊಡುವಂಥದ್ದು ಇರ್ತದೆ. ಸೊ ಅವರ ಡೈರೆಕ್ಷನಲ್ಲೇ ನಾನು ಇವತ್ತಿಗೆ ಬಂದಿರೋದು. ಅವ್ರು ನೋಡ್ಕೊಂಡು ಬಂದರೆ ಅಂತೇಳಿ ಅಷ್ಟು ಮಾಡಿದ್ವಿ. ಸೊ ಈಗ ಒಂದಷ್ಟು ಚಾಕ್ಲೇಟ್ಸು ತೊಗೊಂಡಿದ್ದೀವಿ, ಕಲರ್ ಚೆಕ್ ಮಾಡಿ ಅಂತೇಳಿ ಕ್ಯಾಂಡಿ, ಲಾಲಿಪಾಪ್ ತೊಗೊಂಡಿದ್ದೀವಿ. ಸೊ ಅದನ್ನು ಲ್ಯಾಬಿಗೆ ಕಳಿಸೋಂಥ ಕೆಲಸ ಮಾಡ್ತೀನಿ. ಆಮೇಲೆ ಎಕ್ಸ್ಪೈರ್ಡ್ ಐಟಮ್ಸ್ ಏನಿದೆ ಅದು ಲ್ಯಾಬಿಗೆ ಕಳಿಸೋವಂಥದ್ದು ಇಲ್ಲ, ಅದು ನೋಡಿದ ತಕ್ಷಣ ಹೇಳ್ಬೋದು, ನೀವು ಸಹ ಹೇಳ್ಬೋದು ಅದು ಅಸುರಕ್ಷಿತ ಅಂತೇಳಿ. ಅನ್ಸೇಫ್ ಫುಡ್ಗೆ ನಮ್ಮಲ್ಲಿ ಏನು ಪನಿಷ್ಮೆಂಟ್ ಇದೆ ಅದನ್ನು ನೋಡಿಬಿಟ್ಟಿದೆ ಎಲ್ಲನೂ ನಮ್ಮ ಅಂಕಿತ ಅಧಿಕಾರಿಗಳಿಗೆ ವರದಿ ಮಾಡ್ತೀನಿ. ನೆಕ್ಸ್ಟ್ ಮುಂದಿನ ಕ್ರಮ ಅವ್ರಿಗೆ ಸೇರುತ್ತೆ, ಅದು ಅವರು ಏನು ಮಾಡ್ತಾರೋ ನೋಡೋಣ. ಸರ್, ಇದೊಂದೇ ಬೇಕ್ರಿಗೆ ವಿಸಿಟ್ ಮಾಡಿದರೆ? ಇಲ್ಲ, ಒಂದು ಈ ಕಡೆ ಎಲ್ಲ ಓಡಾಡ್ಕೊಂಡು ಹೋಗ್ತಾ ಇದ್ದೀನಿ. ಒಂದು 4-5 ಬೇಕ್ರಿಗಳು ನೋಡ್ಕೊಂಡಿದ್ದೀನಿ. ಬೇಕ್ರಿನೆಲ್ಲ ಬೇರೆ ಪ್ರಾವಿಷನ್ ಸ್ಟೋರ್ಸ್ ನೋಡಿದ್ದೀನಿ, ಎಲ್ಲ ಒಂದು ಕಡೆಯಿಂದ ಹೋಟೆಲ್ಸ್ ಒಂದಷ್ಟು ನೋಡಿದ್ದೀನಿ. ಹೆಂಗೂ ಬಂದಿದ್ದೆಲ್ಲ ಇದ್ರ ಜೊತೆಗೆ ಅಷ್ಟು ಕೆಲಸ ಮಾಡಿಸ್ಕೊಂಡು ಹೋಗುವಂಥ ಕೆಲಸ ಆಗ್ತಾಯಿದೆ. ಓಕೆ ಸರ್, ಥ್ಯಾಂಕ್ ಯು. ಏನೇ ಹೇಳಿ, ಅತಿ ಹೆಚ್ಚು ಮಕ್ಕಳು ತಿನ್ನುವ ಬೇಕರಿ ಆಹಾರ ಪದಾರ್ಥಗಳನ್ನು ತಯಾರಿಸುವ ಬೇಕರಿಗಳು ಹಾಗೂ ಮಾರಾಟ ಮಾಡುವ ಬೇಕರಿಗಳು ಈ ರೀತಿಯಾಗಿ ಮಕ್ಕಳ ಆರೋಗ್ಯದ ಜೊತೆ ಆಟ ಆಡುವುದು ಎಷ್ಟು ಸರಿ? ಕೃಷ್ಣಮೂರ್ತಿ ಕಿಟ್ಟಿ, ವರದಿಗಾರರು. ಹೆಚ್ಚಿನ ಮಾಹಿತಿಗಾಗಿ ನ್ಯೂಸ್ 21 ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಜೊತೆಗೆ ಲೈಕ್ ಮಾಡಿ. ಧನ್ಯವಾದಗಳು.